ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಈಗಾಗಲೇ ಅಧಿವೇಶನದ ಕಲಾಪ ನಡೀತಾ ಇದೆ. ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆಯೂ ಕೂಡ ಶುರುವಾಗಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಒಂದಾದ ಮೇಲೊಂದರಂತೆ ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾ ಇದೆ. ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆಯ ಸಂದರ್ಭದಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ತೀವ್ರವಾದಂತಹ ವಾಗ್ದಾಳಿಯನ್ನು ನಡೆಸಿದ್ರು. ಅಷ್ಟೇ ಅಲ್ಲದೆ ಏನಿಲ್ಲ ಅನ್ನುವಂತಹ ಸಾಂಗ್ ಈಗೇನು ಟ್ರೆಂಡ್ ಆಗಿದೆಯಲ್ಲ, ಆ ಹಾಡನ್ನು ಕೂಡ ಹಿಡಿದು ಸರ್ಕಾರಕ್ಕೆ ಆರ್ ಅಶೋಕ್ ಅವರು ಚಾಟಿ ಬೀಸಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಹನುಮಧ್ವಜ ಶಾಸಕ ಗೋಪಾಲಯ್ಯ ಅವರಿಗೆ ಜೀವ ಬೆದರಿಕೆ ಹಾಕಿರುವಂತಹ ಪ್ರಕರಣವೂ ಕೂಡ ಸದನದಲ್ಲಿ ಇವತ್ತು ಚರ್ಚೆಗೆ ಬಂದಿತ್ತು. ಯಾವುದೇ ಒಂದು ಹೊಸ ಅಭಿವೃದ್ಧಿ ಯೋಜನೆಯನ್ನು ಕೂಡ ಘೋಷಣೆ ಆಗಿಲ್ಲ. ಏನಿಲ್ಲ ಈ ಸರ್ಕಾರ ಹಣ ಇಲ್ಲ, ಈ ಸರ್ಕಾರ ಸತ್ತೋಗಿದೆ. ವಿಧಾನಮಂಡಲ ಬಜೆಟ್ ಅಧಿವೇಶನದ ಮೂರನೇ ದಿನ ಇವತ್ತು. ಮೂರನೇ ದಿನ ಸಾಕಷ್ಟು ವಿಚಾರಗಳು ಕಲಾಪದಲ್ಲಿ ಚರ್ಚೆಗೆ ಬಂತು. ಸರ್ಕಾರದ ಗ್ಯಾರಂಟಿಗಳ ವಿರುದ್ಧ ಬಿಜೆಪಿ ಆಕ್ರೋಶ ಹೊರಹಾಕಿದೆ. ಮಂಡ್ಯದ ಕೆರಗೋಡು ಹನುಮಧ್ವಜ ದಂಗಲ್ ಸದನದಲ್ಲೂ ಕಾವೇರಿಸಿತು. ಶಾಸಕ ಗೋಪಾಲಯ್ಯಗೆ ಮಾಜಿ ಕಾರ್ಪೊರೇಟರ್ ಜೀವ ಬೆದರಿಕೆ ಪ್ರಕರಣ, ಅಶೋಕ್ ಗೋಪಾಲಯ್ಯ ಮೇಲೆ ಹಣ ಪಡೆದ ಆರೋಪಗಳು ಕೇಳಿಬಂತು. ಎಲ್ಲದರ ಮಧ್ಯೆ ಕರಿಮಣಿ ಮಾಲೀಕ ವೈರಲ್ ಸಾಂಗ್, ರೇವಣ್ಣನವರ ಮಂತ್ರದ ನಿಂಬೆಹಣ್ಣು ಚರ್ಚೆ ಆಯಿತು. ಇವ್ರು ಎರಡೇ ನಿಂಬೆಹಣ್ಣು ಬೀಳ್ತಾ ಇಲ್ಲ, 4-5 ನಿಂಬೆಹಣ್ಣು ಮಂತ್ರ ಮಾಡಿಸ್ಬಿಟ್ರೆ ಸರ್ಕಾರ ಬೀಳ್ಸ್ಬಿಡೋಣ. ನೋಡಿ, ನಮ್ಗೇನು ಅವಶ್ಯಕತೆ ಇಲ್ಲ. ಗ್ಯಾರಂಟಿ ಓಕೆ, ಅಭಿವೃದ್ಧಿ ಶೂನ್ಯ ಯಾಕೆ? ಈ ರಾಜ್ಯ ಸರ್ಕಾರ ಬಂದ್ಮೇಲೆ ಕರ್ನಾಟಕ ರಾಜ್ಯ ಅಭಿವೃದ್ಧಿ ಶೂನ್ಯ ಆಗಿರ್ತಕ್ಕಂಥದ್ದು. ಈ ಹೊಸ ಸರ್ಕಾರ ಬಂದ್ಮೇಲೆ ಯಾವುದೇ ಒಂದು ಹೊಸ ಅಭಿವೃದ್ಧಿ ಯೋಜನೆಯನ್ನು ಕೂಡ ಘೋಷಣೆ ಆಗಿಲ್ಲ. ಆದ್ರೆ ಕಾಂಗ್ರೆಸ್ ಪಕ್ಷದ ನಾಯಕರು ಮಾತನಾಡ್ತಕ್ಕಂಥದ್ದು ನೋಡಿದ್ರೆ, ಗ್ಯಾರಂಟಿ ಬಂದ್ಮೇಲೆ ಇವತ್ತೇನೋ ರಾಜ್ಯದಲ್ಲಿ ವಿಜಯನಗರ ಸಾಮ್ರಾಜ್ಯನೇ ಇವತ್ತು ಮರುಸ್ಥಾಪನೆ ಆಗ್ಬಿಟ್ಟಿದೆಯೋ ಅಂತಕ್ಕಂಥ ಭಾವನೆಯನ್ನ ಇವತ್ತು ಬಿಂಬಿಸ್ತಕ್ಕಂಥ ಕೆಲಸ ಬಹಳ ಯಶಸ್ವಿಯಾಗಿ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ರೈತರ ಕಷ್ಟ ಕೇಳ್ತಿಲ್ಲ ಎಂದ ಬಿವೈ ವಿಜಯೇಂದ್ರ. ದೆಹಲಿ ರೈತರನ್ನ ನೋಡಿ ಅಂತ ನಯನ ತಿರುಗೇಟು. ಒಂದು ಕಡೆ ರೈತರಿಗೆ ಅವಮಾನ ಮಾಡ್ತಕ್ಕಂಥದ್ದು, ಮತ್ತೊಂದು ಕಡೆ ಇವರು ಯಾಕೆ ರೈತರ ವಿಚಾರದಲ್ಲಿ ಸರ್ಕಾರ ಅವರ ಧೋರಣೆ ಹೇಗಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಮಾನ್ಯ ಸಭಾಧ್ಯಕ್ಷರೇ, ರೈತರ ಬಗ್ಗೆ ಅಷ್ಟೊಂದು ಆಸಕ್ತಿ ಇದ್ರೆ ಡೆಲ್ಲಿ ಬಾರ್ಡರ್ ಅಲ್ಲಿ ರೈತರು ನಿಂತಿದಾರಲ್ಲ, ಅದ್ರ ಬಗ್ಗೆ ನಿಮ್ ಕೇಂದ್ರ ಸರ್ಕಾರಕ್ಕೆ ಯಾಕೆ ಹೇಳ್ಬಾರ್ದು? ಡೆಲ್ಲಿ ಬಾರ್ಡರ್ ಮಾಡಿರೋದು ನಿಮ್ ಕೇಂದ್ರ ಸರ್ಕಾರ ಅಲ್ವಾ? ನೀವು ಫಸ್ಟ್ ನಿಮ್ ಕೇಂದ್ರ ಅಲ್ಲಿ ಏನು ರೈತರು ಬಾರ್ಡರ್ ಅಲ್ಲಿ ನಿಂತಿದ್ದಾರೆ, ಅವರ ಏನಿಲ್ಲ ಹಾಡಿನ ಥರ ಆಗಿದೆ ಸರ್ಕಾರ. ರೈತರ ಕಷ್ಟ ಕೇಳದ ಸರ್ಕಾರ ಎಂದ ಅಶೋಕ್. ಸರ್ಕಾರ ಎಲ್ಲೋ ಒಂದ್ ಕಡೆ ಕೆಟ್ಟೋಗಿದ್ ಬಸ್ ತರ ನಿಂತೋಗ್ಬಿಟ್ಟಿದೆ. ಇದು ಮುಂದೆ ಹೋಗ್ತೈತೋ ಹೋಗಲ್ಲ ಅನ್ನೋ ಗ್ಯಾರಂಟಿನೂ ಇಲ್ಲ. ಈಗೂ ಕೂಡ ಸೋಷಿಯಲ್ ಮೀಡಿಯಾ ನೋಡ್ಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಹಾಡು ಕೂಡ ಹಾಕ್ಬಿಟ್ಟಿದ್ದಾರೆ. ಏನಿಲ್ಲ ಅಂತ. ಇಲ್ಲಿ ನೀರಿಲ್ಲ, ಮೇವಿಲ್ಲ, ಅಕ್ಕಿ ಇಲ್ಲ. ಇದು ಟ್ರೆಂಡ್, ಹಾಡು ಬರ್ತಾ ಇರೋದು. ಕೊನೆಗೆ ಏನ್ ಹಾಕಿದ್ದಾರೆ ಅಂದ್ರೆ, ಏನಿಲ್ಲ ಈ ಸರ್ಕಾರ ಹಣ ಇಲ್ಲ, ಈ ಸರ್ಕಾರ ಸತ್ತೋಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ರು. ದೆಹಲಿಯಲ್ಲಿ ರಾಜ್ಯದ ರೈತರನ್ನ ಬಂಧಿಸಿರುವ ವಿಚಾರವನ್ನ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಪ್ರಸ್ತಾಪಿಸಿದ್ರು. ರೈತರನ್ನ ಕೂಡಲೇ ಬಿಡುಗಡೆಗೂ ಮನವಿ ಮಾಡಿದಾಗ ಸಚಿವ ಮಹದೇವಪ್ಪ ರೈತರ ಬಿಡುಗಡೆ ಮಾಡಿಸ್ತೀವಿ ಅಂದ್ರು. ಕರ್ನಾಟಕದಿಂದನೂ 70 ಜನ ರೈತರು ಟ್ರೈನ್ ಮೂಲಕ ಪ್ರಯಾಣ ಮಾಡ್ತಾ ಇದ್ರು. ಅವರನ್ನ ಸೋಮವಾರ ಭೋಪಾಲದಲ್ಲಿ ಬಂಧಿಸಿ ಇಟ್ಟಿದ್ದಾರೆ. ಅವರನ್ನ ಬಂಧಿಸಿದ್ರು, ನಂತರ ಬಿಡುಗಡೆ ಮಾಡಿರ್ಬೋದು, ಮತ್ತು ಚಳುವಳಿಗೆ ಹೋಗಿದ್ದಾರೆ. ಅವರು ಸೇಫಾಗಿ ಕರ್ಕೊಂಬರಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಸರ್ಕಾರದ ಗಮನವನ್ನ ಸೆಳೆದಿದ್ದಾರೆ. ನಮ್ಮ ರೈತರು ಸುರಕ್ಷಿತವಾಗಿ ವಾಪಸ್ ಬರೋದಕ್ಕೆ ಏನ್ ಮಾಡಕ್ ಸಾಧ್ಯ ಇದೆ, ನಮ್ಮ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಅಂತ. ವಿಧಾನಸಭೆಯಲ್ಲಿ ಕಾವೇರಿಸಿದ್ದು ಅಂದ್ರೆ ಮಂಡ್ಯ ಕೆರಗೋಡು ಹನುಮಧ್ವಜ ಪ್ರಕರಣ. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ವಿಷಯ ಪ್ರಸ್ತಾಪಿಸಿದ್ರು. ಆಗ ಸಚಿವ ಚಲುವರಾಯಸ್ವಾಮಿ ರಾಷ್ಟ್ರಧ್ವಜ ಇಳಿಸಿ ಹನುಮಧ್ವಜ ಹಾರಿಸೋ ನೀವು ರಾಷ್ಟ್ರದ್ರೋಹಿಗಳು ಅಂದಾಗ ಗಲಾಟೆ ಆಯಿತು. ಮಂಡ್ಯದ ಕೆರಗೋಡು ಅಲ್ಲಿ ನಾನು ಹೋಗಿದ್ದೆ, ಅಲ್ಲಿ ಭೇಟಿ ಮಾಡಿದ್ದೆ. ಹನುಮ ದೇವಸ್ಥಾನ ಇದೆ ಅಲ್ಲಿ. ಬೇರೆ ಏನಾದ್ರು ಹೇಳಿ,
ವಿಧಾನಸಭೆ ಕಲಾಪದಲ್ಲಿ ಬಿಜೆಪಿ ಶಾಸಕ ಗೋಪಾಲಯ್ಯರಿಗೆ ಜೀವ ಬೆದರಿಕೆ ಹಾಕಿದ ಪ್ರಕರಣ ದೊಡ್ಡ ಚರ್ಚೆ ಎಬ್ಬಿಸಿತು. ಮಾಜಿ ಪಾಲಿಕೆ ಸದಸ್ಯ ಪದ್ಮರಾಜ್ ನನ್ನನ್ನ ಕೊಲ್ತೀನಿ ಅಂತಿದ್ದಾರೆ ಅಂತ ಗೋಪಾಲಯ್ಯ ಹೇಳಿದಾಗ ವಿಪಕ್ಷ ನಾಯಕ ಅಶೋಕ್, ಶಾಸಕ ಸುರೇಶ್ ಕುಮಾರ್ ನಮಗೂ ಅನುಭವ ಆಗಿದೆ ಅಂದ್ರು. ಆರೋಪಿ ಬಂಧಿಸಿ ಅಂತ ಗಲಾಟೆ ಎಬ್ಬಿಸಿದ್ರು. ಗೃಹ ಸಚಿವರು ಬಂಧನ ಆಗಿದೆ ಅಂತ ಕ್ಲಾರಿಟಿ ಕೊಟ್ರು. ನಿನ್ನೆ ರಾತ್ರಿ 11:01 ಪದ್ಮರಾಜ್ ಅಂತಕ್ಕಂಥ ಮಾಜಿ ಮಹಾನಗರ ಪಾಲಿಕೆ ಸದಸ್ಯನಿಂದ ನನಗೆ ಕರೆ ಬರ್ತದೆ. ಹಣಕ್ಕೆ ಒತ್ತಾಯ ಮಾಡ್ತೇನೆ. ಅತ್ಯಂತ ಕೆಟ್ಟದ ಪದಗಳಿಂದ, ಅವ್ಯಾಚ್ಯ ಶಬ್ದಗಳಿಂದ ನನ್ನ ಕುಟುಂಬವನ್ನ ನಿಲ್ಲಿಸಿ ನನಗೆ ನನ್ನ ಕುಟುಂಬಕ್ಕೆ ಕೊಲೆ ಬೆದರಿಕೆ ಆಗ್ತೇನೆ. ಈ ನಡವಳಿಕೆಯ ಫಲಾನುಭವಿಗಳು ನಾನು ಮತ್ತೆ ಅಶೋಕ್, ಇದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಒಂದು ಅಟ್ಟಹಾಸ. ಅವ್ರದೇ ಸ್ವಂತ ಇಡೀ ಬೆಂಗಳೂರಲ್ಲಿ ಎಲ್ಲೂ ಕ್ಲಬ್ ನಡೀದೇ ಇದ್ರು ಕೂಡ ಅವ್ರ ಕಟ್ಟಡದಲ್ಲಿ ಕ್ಲಬ್ ನಡೆಯುತ್ತೆ. ಅವನು ಕುಡಿದಿದ್ದಾನೆ, ಅದನ್ನ ಇಳಿದ ಮೇಲೆ ಕರ್ಕೊಂಬರೋದು ಅಂತ ಆದ್ರೆ ಏನ್ ಹಂಗೆ ಏನಾನ ರೂಲ್ಸ್ ಇದೆಯಾ? ನನ್ಗೆ ಗೊತ್ತಿಲ್ಲ. ಹೋಮ್ ಮಿನಿಸ್ಟರ್ ಎಲ್ಲ ಹಂಗೇನಾನ ರೂಲ್ಸ್ ಇದೆಯಾ? ಕುಡ್ದಾದ್ಮೇಲೆ ಏನಾನ ಅವನ್ನ ಕೂಡಿಸಿ ನಿಶೆ ಇಳಿದ ಮೇಲೆ ಕೇಸ್ ಹಾಕೋದೇನಾನ ಇದೆಯಾ? ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಡೋದಿಲ್ಲ. ಅರೆಸ್ಟೆಡ್, ಮುಂದೆ ಕ್ರಮ ತಗೊಳ್ಳಿ. ಅಂದಹಾಗೆ ಗೋಪಾಲಯ್ಯಗೆ ಜೀವ ಬೆದರಿಕೆ ಕೇಸ್ನಲ್ಲಿ ಮಾಜಿ ಪಾಲಿಕೆ ಸದಸ್ಯ ಪದ್ಮರಾಜನನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸಿದ್ರು. ಕೋರ್ಟ್ ಜಾಮೀನು ನೀಡಿದೆ. ಈ ಮಧ್ಯೆ ಗೋಪಾಲಯ್ಯ ನನ್ನತ್ರ 15 ಲಕ್ಷ ಹಣ ತಗೊಂಡಿದ್ದಾರೆ, ಅಶೋಕ್ 1 ಕೋಟಿ ಹಣ ತಗೊಂಡಿದ್ದಾರೆ, ಅದನ್ನ ವಾಪಸ್ ಕೇಳಿದ್ದಕ್ಕೆ ಸುಳ್ಳು ಕೇಸ್ ಕೊಟ್ರು ಅಂದ್ರು ಪದ್ಮರಾಜ್. ಹಣಕಾಸಿನ ವ್ಯವಹಾರ ಇದ್ದಿದ್ದು, ಕೆಲಸಕ್ಕೆ ಕಾಂಟ್ರಾಕ್ಟ್ ಕೆಲಸಕ್ಕೆ ದುಡ್ಡು ಕೊಟ್ಟಿದ್ದು ನಿಜ. ಕೆಲಸ ಕೊಡಲ್ಲ, ರಾತ್ರಿ ಫೋನ್ ಮಾಡಿದೆ. ಆ ವಿಚಾರಕ್ಕೆ ಏನೋ ಸ್ವಲ್ಪ ರೇಗಾಡಿದ್ರು. ನಾನು ಸ್ವಲ್ಪ ರೇಗಾಡ ಬಿಟ್ರೆ ಇನ್ನೇನು ಬೇರೆ ಏನು ನಡೆದಿಲ್ಲ. ನಮ್ಮ ವಿರೋಧ ಪಕ್ಷ ನಾಯಕರು ಅಶೋಕ್, ನಾನು ಬಿಜೆಪಿಯಲ್ಲಿ ಇದ್ದಾಗ 2010 ನನ್ನ ಹತ್ರ 1 ಕೋಟಿ ದುಡ್ಡು ಇಸ್ಕೊಂಡ್ರು, ಮೇಯರ್ ಮಾಡ್ತೀನಿ ಅಂತ. ಏನೋ ನನ್ನ ಮೇಲೆ ಕ್ರಮ ತಗೋಬೇಕು ಅಂತ ಅವ್ರು ಹೇಳಿದ್ರಲ್ಲ, ಅವ್ರಿಗೆ ಆ ಸಿಟ್ಟು ಮೇಲೆ ಇದನ್ನು ತೀರ್ಸ್ಕೊಂತವ್ರೆ. ಇಷ್ಟೆಲ್ಲ ಚರ್ಚೆಗಳ ಮಧ್ಯೆ ವಿಧಾನಸಭೆಯಲ್ಲಿ ಆರ್ ಅಶೋಕ್ ನಿಂಬೆಹಣ್ಣಿನ ವಿಷಯ ತೆಗೆದ್ರು. ರೇವಣ್ಣನವರೇ ಸರ್ಕಾರ ಬೀಳಿಸೋಕೆ 4-5 ನಿಂಬೆಹಣ್ಣು ಮಂತ್ರ ಮಾಡಿಸಿ ಅಂತ ಕಾಲೆಳೆದ್ರು. ನನಗೆ ಅವಶ್ಯಕತೆ ಇಲ್ಲ ಅಂತ ರೇವಣ್ಣನೂ ಕಾಲೆಳೆದ್ರು. ನಮ್ಗೇನು ಅವಶ್ಯಕತೆ ಇಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ನಡುವೆ ಈಗ ಶೀತಲ ಸಮರ ಯಾವ ಸ್ವರೂಪದಲ್ಲಿ ಸಾಗ್ತಾ ಇದೆ ಅನ್ನೋಂಥದ್ದು ಮತ್ತೊಂದು ಹಂತಕ್ಕೆ ತಲುಪಿರುವಂಥದ್ದು ಕೂಡ ಭಾಸವಾಗ್ತಾ ಇದೆ. ಯಾಕಂದರೆ ಲೋಕಸಭೆ ಎಲೆಕ್ಷನ್ನ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಕೋಲ್ಡ್ ವಾರ್ ನಡೀತಾ ಇರುವಂಥದ್ದು. ಇನ್ನೊಂದು ಕಡೆಯಲ್ಲಿ ಸ್ವಾಮೀಜಿಯೊಬ್ಬರನ್ನ ಲೋಕಸಭೆ ಅಖಾಡಕ್ಕೆ ಇಳಿಸೋದಕ್ಕೆ ಬಿಜೆಪಿ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಕರ್ನಾಟಕದ ಎಲೆಕ್ಷನ್ ಅಖಾಡದಲ್ಲಿ ಇವತ್ತು ಏನೇನು ನಡೀತಾ ಇದೆ, ಏನೇನು ಬೆಳವಣಿಗೆಗಳು ಆಗ್ತಾ ಇದ್ದಾವೆ, ಲೇಟೆಸ್ಟ್ ಸುದ್ದಿ ಏನಿದೆ ಅನ್ನೋದ್ರ ಬಗ್ಗೆನ ಸಮಗ್ರ ವರದಿಯನ್ನು ನಿಮಗೆ ತೋರಿಸ್ತೀನಿ. ಲೋಕಸಭೆ ಚುನಾವಣೆ ಹತ್ತಿರವಾಗುತ್ತಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಸೀಟಿಗಾಗಿ ಫೈಟ್ ಜೋರಾಗಿದೆ. ಟಿಕೆಟ್ ಫೈನಲ್ಗಾಗಿ ಕೇಂದ್ರದಿಂದ ಬಂದಿದ್ದ ಹರೀಶ್ ಚೌಧರಿ ಮತ್ತು ಸುರ್ಜೇವಾಲಾ ಜೊತೆ ಡಿಕೆಶಿ ಪ್ರತ್ಯೇಕ ಮಾತುಕತೆ ನಡೆಸಿದ್ರು. ಇದಕ್ಕೂ ಮುನ್ನ ಸಿಎಂ ಜೊತೆಗೂಡಿ ಸುಮಾರು 4 ಗಂಟೆಗಳ ಕಾಲ ಸುದೀರ್ಘ ಚರ್ಚೆ ನಡೆಯಿತು. 6-7 ಕ್ಷೇತ್ರಗಳ ಅಭ್ಯರ್ಥಿ ಆಯ್ಕೆ ಕಗ್ಗಂಟಾಯಿತು. ಬಾಕಿ ಕ್ಷೇತ್ರಗಳಿಗೆ ಸಿಂಗಲ್ ನೇಮ್ ಶಿಫಾರಸು ಮಾಡಲಾಗಿದೆ. ಮುಂದಿನ ವಾರ ಮತ್ತೊಂದು ಸಭೆ ನಡೆಸುವ ಸಾಧ್ಯತೆಗಳಿದ್ದು ಅಲ್ಲೇ ಫೈನಲ್ ಆಗಲಿದೆ. We've held one round of discussion. We will be holding multiple other rounds of discussion with our respected chairman and other members. As soon as we form panels and then further take it to the Central Election Committee, we'll keep you apprised. 6ರಿಂದ 7 ಕ್ಷೇತ್ರಗಳಲ್ಲಿ ಸಿಎಂ ಡಿಸಿಎಂ ನಡುವೆಯೇ ಫೈಟ್. ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಅಭ್ಯರ್ಥಿ ಆಯ್ಕೆಗೆ ಫೈಟ್ ಜೋರಾಗಿತ್ತು. ಬೆಂಬಲಿಗರಿಗೆ ಟಿಕೆಟ್ ಕೊಡಿಸಲು ಸಿಎಂ ಡಿಸಿಎಂ ಪೈಪೋಟಿ ಶುರುವಾಗಿದೆ. 6-7 ಕ್ಷೇತ್ರಗಳ ಅಭ್ಯರ್ಥಿಯ ಆಯ್ಕೆ ಬಗ್ಗೆ ಇಬ್ಬರಲ್ಲೂ ಮೂಡುತ್ತಿಲ್ಲ ಒಮ್ಮತ. ಹೀಗಾಗಿ ಮೊದಲ ಸುತ್ತಿನ ಸಭೆ ಅಪೂರ್ಣವಾಗಿದೆ. ಪ್ರತ್ಯೇಕ ಸಮಿತಿ ರಚನೆ ಮಾಡಿ ಆ ಸಮಿತಿ ಕೇಂದ್ರಕ್ಕೆ ಲಿಸ್ಟ್ ಕಳಿಸಿ ಅಲ್ಲೇ ಅಂತಿಮ ಮಾಡೋ ಕ್ಲಿಷ್ಟಕರ ಹಂತಕ್ಕೆ ಮುಟ್ಟಿದೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಮಾಜಿ ಸಚಿವ ಎಂಆರ್ ಸೀತಾರಾಂ ಮಗ ರಕ್ಷಾರಾಮಯ್ಯಗೆ ಟಿಕೆಟ್ ನೀಡಬೇಕೆಂದು ಸಿಎಂ ಸಿದ್ದರಾಮಯ್ಯ ಬ್ಯಾಟ್ ಮಾಡುತ್ತಿದ್ದಾರೆ. ಆದರೆ ಅದೇ ಕ್ಷೇತ್ರದ ಮಾಜಿ ಸಂಸದ ಎಂ ವೀರಪ್ಪ ಮೊಯ್ಲಿ ಪರ ಬ್ಯಾಟ್ ಮಾಡುತ್ತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ತುಮಕೂರಿನಲ್ಲೂ ಟಿಕೆಟ್ಗಾಗಿ ಬ್ಯಾಟಿಂಗ್ ಜೋರಾಗಿದೆ. ಮಾಜಿ ಸಂಸದ ಎಸ್ಪಿ ಮುದ್ದಹನುಮೇಗೌಡ ಪರ ಸಿಎಂ ಬ್ಯಾಟ್ ಮಾಡುತ್ತಿದ್ದಾರೆ. ತುಮಕೂರಿನ ಸಚಿವರೇ ಆಗಿರುವ ಪರಮೇಶ್ವರ್ ರಾಜಣ್ಣ ಒಲವು ಕೂಡ ಮುದ್ದಹನುಮೇಗೌಡರ ಪರ ಇದೆ. ಆದರೆ ಇಲ್ಲಿ ಮಾಜಿ ಸಚಿವ ಜೆಡಿಎಸ್ನ ಮಾಜಿ ನಾಯಕ ಸಿ ಚೆನ್ನಿಗಪ್ಪ ಮಗ ಡಿಸಿ ಗೌರಿಶಂಕರ್ಗೆ ಟಿಕೆಟ್ ಕೊಡಿಸಲು ಡಿಕೆಶಿ ಲಾಬಿ ಮಾಡುತ್ತಿದ್ದಾರೆ. ಹಿಂದೇಟ್ ಆಗ್ತಾರೆ ಅಂತ ಭಾವನೆ ಸಾರ್ವಜನಿಕರಲ್ಲಿ ಬಂದಿದೆ.
ಸೀಟು ಕೊಟ್ರೆ ಅವ್ರು ಕೊಟ್ರೆ ಗೆಲ್ತಾರೆ ಅಂತ ಹೇಳಿದ್ದೀನಿ. ಅದ್ಬಿಟ್ಟು ಯಾರಿಗಾನ ಕೊಡ್ತೀವಿ ಅಂತ ಕೊಟ್ಟು ಗೆಲ್ಲಿಸ್ಕೊಳ್ಳಿ, ಯಾರು ಬೇಡ ಅಂತಾರೆ. ಇನ್ನು ಸಿಎಂ ಸ್ವಕ್ಷೇತ್ರ ಮೈಸೂರು ಕೊಡಗಿನಲ್ಲಿ 3 ಜನರ ಫೈಟ್. ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಪರ ಸಿಎಂ ಬ್ಯಾಟ್ ಮಾಡುತ್ತಿದ್ದರೆ ಸಂಬಂಧಿಕ ಡಾಕ್ಟರ್ ಸುಶ್ರುತ್ ಗೌಡ ಪರ ಬ್ಯಾಟ್ ಮಾಡುತ್ತಿದ್ದಾರೆ ಡಿಕೆ ಶಿವಕುಮಾರ್. ಈ ಮಧ್ಯೆ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಡಾಕ್ಟರ್ ಬಿಜೆ ವಿಜಯ್ ಕುಮಾರ್ ಪರ ಹೈಕಮಾಂಡ್ ಒಲವಿದೆ. ಹಾಗಾಗಿ ಇಲ್ಲೂ ಸಸ್ಪೆನ್ಸ್. ಚಾಮರಾಜನಗರದಲ್ಲೂ ಟಿಕೆಟ್ಗಾಗಿ ಫೈಟ್ ಜೋರಾಗಿದೆ. ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಮಗ ಸುನಿಲ್ ಬೋಸ್ ನಿಲ್ಲಿಸಲು ಸಿಎಂ ಒಲವು ತೋರಿದ್ದಾರೆ. ಆದರೆ ಮಹದೇವಪ್ಪರನ್ನೇ ನಿಲ್ಲಿಸೋ ಪ್ಲಾನ್ ಡಿಕೆಶಿಯದ್ದು. ಇದು ಕೂಡ ಇಬ್ಬರ ನಡುವೆ ಇದೀಗ ಜಂಜಾಟ ತಂದಿಟ್ಟಿದೆ. ಈ ಎಲ್ಲ ವಿಚಾರಗಳನ್ನು ಮುಂದಿಟ್ಟುಕೊಂಡು ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಚರ್ಚಿಸಲಾಗಿದೆ. ವೀಕ್ಷಕರು, ಜಿಲ್ಲಾ ಮಂತ್ರಿಗಳು, ಕಾರ್ಯಕರ್ತರ ಅಭಿಪ್ರಾಯ, ಸರ್ವೆ ರಿಪೋರ್ಟ್ ಬಗ್ಗೆ ಪರಾಮರ್ಶೆ ಮಾಡಲಾಗಿದೆ. ಮತ್ತೊಂದು ಸರ್ವೆ ಮಾಡಿ ರಿಪೋರ್ಟ್ ಪಡೆದು ಚರ್ಚೆ ಮಾಡುವ ನಿರ್ಧಾರಕ್ಕೆ ಬರಲಾಗಿದೆ. ಇನ್ನೇನು ಫೈನಲ್ ಆಗಿ ಇನ್ನ ಆ ಸುದ್ದಿಗೆ ಬಂದಿಲ್ಲ. ನಮ್ಗೇನೇನು ವೀಕ್ಷಣೆ, ನಮಗೆ ರಿಪೋರ್ಟ್ಸ್ ಬಂದಿತ್ತು. ಮಿನಿಸ್ಟರ್ಗಳೇನು ಬರ್ಕೊಟ್ಟಿದ್ರು, ಅಬ್ಸರ್ವರ್ಗಳೇನು ಬರ್ಕೊಟ್ಟಿದ್ರು, ಜಿಲ್ಲಾ ಕಾಂಗ್ರೆಸ್ ಅವರು ಏನು ಬರ್ಕೊಟ್ಟಿದ್ರು, ಕಾರ್ಯಕರ್ತರು ಮತ್ತು ನಮ್ಮ ಸರ್ವೆ ಟೀಮ್ ಹೋಗಿತ್ತು. ಅವರೆಲ್ಲ ಏನು ಹೆಸರುಗಳು ಕೊಟ್ಟಿತ್ತು ಅದ್ರ ಬಗ್ಗೆ ನಾವು ವಿಚಾರ ವಿನಿಮಯ ಮಾಡಿದ್ವಿ ಅಷ್ಟೇ. ಅವೆಲ್ಲ ಸುಳ್ಳು ರೀ. ಯಾವ ಪಟ್ಟಿನೂ ಇಲ್ಲ, ಯಾವ AICC ಹೋಗಿಲ್ಲ, ಏನು ಕೊಟ್ಟಿಲ್ಲ. ನನಗೆ ಒಬ್ಬಂಗೆ ಗೊತ್ತು ಏನು ಯಾರ್ಯಾರು ಏನು ಕೊಟ್ಟಿದ್ದಾರೆ ಅಂತ. ಆಯ್ತಾ, ನಾನು ಚೀಫ್ ಮಿನಿಸ್ಟರ್ಗೂ ಇನ್ನು ಅಫಿಷಿಯಲ್ ಕಾಪಿ ಇವತ್ತು ಕೊಟ್ಟೆ ಅಷ್ಟೇ. ಪಾಲಿಟಿಕ್ಸ್ ಅಲ್ಲಿ ಯಾರು ಬೇಕಾದ್ರೂ ಸ್ಪರ್ಧೆ ಮಾಡಬಹುದು, ಎಲ್ಲರಿಗೂ ಒಂದು ಅವಕಾಶ ಅಂತೂ ನಮ್ಮ ಪಕ್ಷ ಯಾರು ಗೆಲ್ತದೆ ಅದು ಮುಖ್ಯ ಅಷ್ಟೇ. ಯಾರು ಏನೇನು ಬರೆದುಕೊಟ್ಟಿದ್ದಾರೆ ಅಂತ ನಾವು ಅವೆಲ್ಲ ಕೊಟ್ಟಿಲ್ಲ, ಯಾರಿಗೂ ತಿಳ್ಸಕ್ ಹೋಗಿಲ್ಲ. ನಾವು ಕಾನ್ಫಿಡೆನ್ಷಿಯಲ್ ಆಗಿರಬೇಕು, ನಾವು ಕಾನ್ಫಿಡೆನ್ಷಿಯಲ್ ಆಗಿ ಇಡ್ತೀವಿ. ಈ ಮಧ್ಯೆ ರಾಜ್ಯಸಭಾ ಚುನಾವಣೆಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದೆ AICC. ಡಾಕ್ಟರ್ ನಾಸಿರ್ ಹುಸೇನ್, ಡಾಕ್ಟರ್ GC ಚಂದ್ರಶೇಖರ್ ಅವರನ್ನ ಕಂಟಿನ್ಯೂ ಮಾಡಿದೆ. ಡಾಕ್ಟರ್ ಎಲ್ ಹನುಮಂತಯ್ಯಗೆ ಕೊಕ್ ನೀಡಿದ್ದು ಆ ಸ್ಥಾನವನ್ನ ದೆಹಲಿ ಮೂಲದ ಹಿರಿಯ ನಾಯಕ ಅಜಯ್ ಮಾಕೆನ್ಗೆ ನೀಡಲು ನಿರ್ಧರಿಸಲಾಗಿದೆ. ಇದಿಷ್ಟು ಕಾಂಗ್ರೆಸ್ ಎಲೆಕ್ಷನ್ ಲೆಕ್ಕಾಚಾರಗಳಾದ್ರೆ ಬಿಜೆಪಿಯಲ್ಲೂ ಲೋಕಸಭೆ ಚುನಾವಣೆಗೆ ಅನಿರೀಕ್ಷಿತ ಅಭ್ಯರ್ಥಿಗಳ ಹೆಸರುಗಳು ಚಾಲ್ತಿಗೆ ಬರ್ತಿವೆ. ಇದರಲ್ಲಿ ಪ್ರಮುಖವಾಗಿ ಕೇಳಿಬರ್ತಿರುವ ಹೆಸರು ಚಿತ್ರದುರ್ಗ ಲೋಕಸಭೆ ಕ್ಷೇತ್ರದಿಂದ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಬಿಜೆಪಿ ಅಖಾಡಕ್ಕೆ ಇಳಿತಾರೆ ಅನ್ನೋದು. ಚಿತ್ರದುರ್ಗ ಲೋಕಸಭೆ ಕ್ಷೇತ್ರ SC ಮೀಸಲು ಕ್ಷೇತ್ರ. ಕೇಂದ್ರ ಸಚಿವ ನಾರಾಯಣಸ್ವಾಮಿ ಹಾಲಿ ಸಂಸದರಾಗಿದ್ದಾರೆ. ನಾರಾಯಣಸ್ವಾಮಿಗೆ ಟಿಕೆಟ್ ಕೊಟ್ಟರೆ ಗೆಲುವು ಕಷ್ಟ ಅನ್ನೋದು ಬಿಜೆಪಿ ಆಂತರಿಕ ಸರ್ವೆಯಲ್ಲಿ ಸಿಕ್ಕಿರುವ ಮಾಹಿತಿ. ಚಿತ್ರದುರ್ಗ ಹೇಳಿ ಕೇಳಿ ಪರಿಶಿಷ್ಟ ಜಾತಿಯ ಎಡಗೈ ಸಮುದಾಯದ 4 ಲಕ್ಷ ಮತಗಳಿರುವ ಕ್ಷೇತ್ರವಾಗಿದ್ದು, ಈ ಮತಗಳನ್ನು ಸೆಳೆಯಲು ಬಿಜೆಪಿ ಪ್ಲಾನ್ ಮಾಡಿದೆ. ಮಾದಾರ ಚೆನ್ನಯ್ಯ ಶ್ರೀಗಳನ್ನ ಕಣಕ್ಕಿಳಿಸಲು RSS ಸಲಹೆ ಕೊಟ್ಟಿದ್ದು, ಬಿಜೆಪಿಯವರು ಶ್ರೀಗಳ ಜೊತೆ ಮಾತುಕತೆ ನಡೆಸುತ್ತಿದ್ದಾರೆ. ಇನ್ನು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಜಯದೇವ ಆಸ್ಪತ್ರೆ ಮಾಜಿ ನಿರ್ದೇಶಕ ಡಾಕ್ಟರ್ ಮಂಜುನಾಥ್ ಅವರು ಸ್ಪರ್ಧೆ ಮಾಡುವುದು ಬಹುತೇಕ ಫೈನಲ್ ಆಗಿದೆಯಂತೆ. ಬಿಜೆಪಿಯಿಂದಲೇ ಡಾಕ್ಟರ್ ಮಂಜುನಾಥ್ ಅಭ್ಯರ್ಥಿ ಆಗ್ತಾರೆ ಅಂತ ಹೇಳಲಾಗ್ತಿದ್ದು, ಬಿಜೆಪಿ ಹೈಕಮಾಂಡ್ ನಾಯಕರೇ ಮಾತುಕತೆ ನಡೆಸಿದ್ದಾರಂತೆ. ಡಾಕ್ಟರ್ ಮಂಜುನಾಥ್ ಶುದ್ಧ, ಸರಳ, ಸಜ್ಜನಿಕೆ ವರ್ಚಸ್ಸಿನ ವ್ಯಕ್ತಿ. ಒಕ್ಕಲಿಗ ಮತಗಳೇ ಹೆಚ್ಚಿರುವ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಮಂಜುನಾಥ್ ಗೆಲುವು ಸುಲಭ. ಜೊತೆಗೆ ಬೆಂಗಳೂರಿಗರು ವಿದ್ಯಾವಂತರಿಗೆ ಮಣೆ ಹಾಕುವ ಲೆಕ್ಕಾಚಾರವಿದೆ. ಜೆಡಿಎಸ್ ಬಿಜೆಪಿ ಬೆಂಬಲದಿಂದ ಗೆಲುವು ಸುಲಭವಾಗುತ್ತೆ ಅಂತ ಲೆಕ್ಕಾಚಾರವಿದೆ. ಶೀಘ್ರದಲ್ಲೇ ಡಾಕ್ಟರ್ ಮಂಜುನಾಥ್ HDD ಸಭೆ ನಡೆಸಿ ತೀರ್ಮಾನ ಮಾಡಲಿದ್ದಾರೆ. ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಹುಬ್ಬಳ್ಳಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಳಿಯ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿರೋ ರಜತ್ ಉಳ್ಳಾಗಡ್ಡಿ ಮಠ ಇವತ್ತು ಗಿರಣಿಚಾಳ್ ಮೈದಾನದಲ್ಲಿ ರಜತ ಸಂಭ್ರಮ ಕಾರ್ಯಕ್ರಮ ನಡೆಸಿ ಶಕ್ತಿ ಪ್ರದರ್ಶನ ಮಾಡಿದ್ರು. ಇನ್ನು ತುಮಕೂರು ಲೋಕಸಭಾ ಟಿಕೆಟ್ ನಿರೀಕ್ಷೆಯಲ್ಲಿರುವ ಮಾಜಿ ಸಚಿವ ಮಾಧುಸ್ವಾಮಿ ಚಿಕ್ಕನಾಯಕನಹಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತರ ಸಭೆ ನಡೆಸಿದ್ರು. ಇದಿಷ್ಟು ಇವತ್ತಿನ ಲೋಕಸಭೆ ಮಹಾಸಮರದ ಹೈಲೈಟ್ಸ್. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಶುಕ್ರವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 15ನೇ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಐತಿಹಾಸಿಕ ಬಜೆಟ್ ಮಂಡಿಸ್ತೀನಿ ಅಂತ ಮುಖ್ಯಮಂತ್ರಿಯವರು ಹೇಳ್ಕೊಳ್ತಾ ಇದ್ದಾರೆ. ಅಷ್ಟಲ್ಲದೆ ಕಳೆದ ಹಲವು ದಿವಸಗಳಿಂದ ಅಧಿಕಾರಿಗಳ ಜೊತೆಗೆ ಸಭೆಯ ಮೇಲೆ ಸಭೆಯನ್ನು ಮಾಡ್ತಾ ಇದ್ದಾರೆ. ಏನು ಬಜೆಟ್ ಮಂಡನೆಗೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಕೂಡ ಮಾಡಿ ಮುಗಿಸಿದ್ದಾರೆ. ಆದರೆ ದೊಡ್ಡದಾಗಿ ಸರ್ಕಾರವನ್ನು ಕಾಡ್ತಾ ಇರುವಂಥದ್ದು ಬಜೆಟ್ ಸಂದರ್ಭದಲ್ಲಿ ವಿತ್ತೀಯ ಕೊರತೆ. ಈ ವಿತ್ತೀಯ ಕೊರತೆಯನ್ನು ನಿಭಾಯಿಸುವಂತಹ ಸ್ವರೂಪ. ಹೀಗಾಗಿ ಯಾವ ಸ್ವರೂಪದಲ್ಲಿ ಸಿದ್ದರಾಮಯ್ಯನವರಿಗೆ ಸವಾಲುಗಳಿದ್ದಾವೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. 15ನೇ ಬಜೆಟ್ ಮಂಡನೆಗೆ ರೆಡಿಯಾದ ಲೆಕ್ಕರಾಮಯ್ಯ. 3 ದಿನದಿಂದ ಇಲಾಖಾವಾರು ಸಭೆಗಳಲ್ಲಿ ಫುಲ್ ಬ್ಯುಸಿ. ಬಹುಮತದ ಸರ್ಕಾರದ ಮುಖ್ಯಮಂತ್ರಿಯಾಗಿರೋ ಸಿಎಂ ಸಿದ್ದರಾಮಯ್ಯ ನಾಡಿದ್ದು
ಅಂದ್ರೆ ಫೆಬ್ರವರಿ 16ರ ಶುಕ್ರವಾರ 15ನೇ ಬಜೆಟ್ ಮಂಡನೆ ಮಾಡ್ತಾರೆ. ಶುಭ ಶುಕ್ರವಾರ ಬೆಳಗ್ಗೆ 10:15ಕ್ಕೆ ಸಿದ್ದರಾಮಯ್ಯನವರ ಆಯವ್ಯಯ ಮಂಡನೆಗೆ ಮುಹೂರ್ತ ನಿಗದಿಯಾಗಿದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ದೊಡ್ಡ ಸವಾಲಂದ್ರೆ 5 ಗ್ಯಾರಂಟಿಗಳಿಂದ ಆಗ್ತಿರುವ ಆರ್ಥಿಕ ಹೊರೆ ಮತ್ತು ರಾಜ್ಯದಲ್ಲಿ ತಲೆದೂರಿರುವ ಭೀಕರ ಬರದ ಬರೆ. ಲೆಕ್ಕರಾಮಯ್ಯ ಲೆಕ್ಕದಲ್ಲಿ ವಿತ್ತೀಯ ಕೊರತೆಯ ಆತಂಕ. 5 ಗ್ಯಾರಂಟಿಗಳನ್ನ ಎಷ್ಟು ಜೋಶ್ನಲ್ಲಿ ಕೊಟ್ಟರು ಅಷ್ಟೇ ಜೋಶ್ನಲ್ಲಿ 5 ಗ್ಯಾರಂಟಿಗಳನ್ನ ಸರ್ಕಾರ ಪ್ರಚಾರಕ್ಕೆ ಬಳಸಿಕೊಳ್ತಾ ಇದೆ. ಆದರೆ ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ಹೋಗಿ ಅಭಿವೃದ್ಧಿ ಕೆಲಸಗಳು ಮರೀಚಿಕೆ ಅನ್ನೋ ಮಾಯಾಜಾಲಕ್ಕೆ ಸಿಲುಕಿದೆ ಸರ್ಕಾರ. ಇದನ್ನೇ ವಿಪಕ್ಷಗಳು ಭರ್ಜರಿಯಾಗಿ ಬಂಡವಾಳನು ಮಾಡಿಕೊಂಡಿದ್ದು 9 ತಿಂಗಳಿನಿಂದ ಶಾಸಕರಿಗೆ ನೆಟ್ಟಗೆ ಅನುದಾನ ಸಿಕ್ಕಿಲ್ಲ ಅಂತ ದಿನಕ್ಕೊಂದ್ಸಲನಾದ್ರೂ ದಾಳಿ ಮಾಡೋದನ್ನ ಬಿಟ್ಟಿಲ್ಲ. ಇವೆಲ್ಲದರ ಮಧ್ಯೆ ರಾಜಸ್ವ ಸಂಗ್ರಹ ನಿಗದಿತ ಗುರಿ ತಲುಪಿಲ್ಲ. ಹೀಗಾಗಿ ಈ ಸಲ ಕೊರತೆ ಬಜೆಟ್ ಆತಂಕ ಮುಖ್ಯಮಂತ್ರಿಗಳಿಗೆ ಎದುರಾಗಿದ್ದು ವಿತ್ತೀಯ ಕೊರತೆಯ ಆತಂಕ ಕಾಡ್ತಿದೆ. 2023-24ನೇ ಸಾಲಿನ 3 ತ್ರೈಮಾಸಿಕಗಳ ವರದಿ ಪ್ರಕಾರ ಜನವರಿ ಅಂತ್ಯದವರೆಗೆ ಒಟ್ಟು ಸಂಗ್ರಹವಾದ ರಾಜಸ್ವ ತೆರಿಗೆ ಮೊತ್ತ 1,61,540 ಕೋಟಿ ರೂಪಾಯಿ. ಸರ್ಕಾರ ಇದುವರೆಗೆ ಖರ್ಚು ಮಾಡಿರುವುದು ಒಟ್ಟು 1,82,380 ಕೋಟಿ ರೂಪಾಯಿ. ಒಟ್ಟು ಹೊರೆಯಾಗಿರುವುದು 20,840 ಕೋಟಿ ರೂಪಾಯಿ. ಸಿದ್ದರಾಮಯ್ಯ ಸರ್ಕಾರ ಜುಲೈನಲ್ಲಿ ಮಂಡಿಸಿದ್ದ ಮಧ್ಯಂತರ ಬಜೆಟ್ ಗಾತ್ರ 2023-24ನೇ ಸಾಲಿನ ರಾಜ್ಯ ಬಜೆಟ್ ಗಾತ್ರ 3,27,747 ಕೋಟಿ. ಶುಕ್ರವಾರದ ಬಜೆಟ್ ಗಾತ್ರ ಹೆಚ್ಚು ಕಮ್ಮಿ 3.5 ಲಕ್ಷ ಕೋಟಿ ಆಸುಪಾಸಲ್ಲೇ ಇರುತ್ತೆ. ಆದ್ರೆ ಇಷ್ಟು ಹಣನೂ ಸಾಕಾಗಲ್ಲ ಅನ್ನೋದು ಆರ್ಥಿಕ ಪಂಡಿತೋತ್ತಮರ ಮಾತು. ಯಾಕಂದ್ರೆ ಸರ್ಕಾರಿ ನೌಕರರ ವೇತನದ ಖರ್ಚು ಅಂದಾಜು 80,000 ಕೋಟಿ. ಒಂದು ವರ್ಷಕ್ಕೆ 5 ಗ್ಯಾರಂಟಿಗಳಿಗೆ ಬೇಕಿರೋದು ಅಂದಾಜು 58,000 ಕೋಟಿ. ಈ ವರ್ಷ ಸಾಲಕ್ಕೆ ಕಟ್ಟಬೇಕಾದ ಬಡ್ಡಿಯ ಮೊತ್ತ ಅಂದಾಜು 37,400 ಕೋಟಿ ಕಟ್ಟಬೇಕು. ಬರ ಪರಿಹಾರಕ್ಕೆ ಬೇಕಿರೋದು 35,162 ಕೋಟಿ ಅಂತ ಸರ್ಕಾರನೇ ಲೆಕ್ಕ ಕೊಟ್ಟಿದೆ. ಇನ್ನು ಇಲಾಖಾವಾರು ಸಹಾಯಧನದ ವೆಚ್ಚಕ್ಕಾಗಿ 32,406 ಕೋಟಿ ಬೇಕು ಅಂತ ಆರ್ಥಿಕ ಇಲಾಖೆಯೇ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಟ್ಟಿದೆ. ಇಷ್ಟೇ ಅಲ್ಲ, ನಿವೃತ್ತ ನೌಕರರ ಪಿಂಚಣಿ ಕೊಡೋಕೆ ಹತ್ರ 30,000 ಕೋಟಿ ಬೇಕು. ಇನ್ನು ರಾಜ್ಯದ ಎಲ್ಲ ಗುತ್ತಿಗೆದಾರರಿಗೆ ಕೊಡಬೇಕಾದ ಬಾಕಿ ಹಣ 25,000 ಕೋಟಿ ಇದೆ ಅನ್ನೋದು ಸರ್ಕಾರದ ಅಂಕಿ ಅಂಶಗಳೇ ಹೇಳ್ತಿದೆ. ಒಟ್ಟಾರೆ 2024 ಮತ್ತು 25ನೇ ಅವಧಿಯಲ್ಲಿ ಖರ್ಚಾಗೋದು 2,98,000 ಕೋಟಿ ಅಂದಾಜು ಅಂತ ಹೇಳಲಾಗ್ತಿದೆ. ಇನ್ನು ರಾಜ್ಯದಲ್ಲಿ 2024 ಮತ್ತು 25ನೇ ಸಾಲಿನಲ್ಲಿ 2,50,000 ಕೋಟಿ ರಾಜಸ್ವ ಸಂಗ್ರಹ ಆಗುತ್ತೆ ಅನ್ನೋ ಲೆಕ್ಕಾಚಾರ ಸರ್ಕಾರದ್ದು. ಇಷ್ಟೆಲ್ಲ ಲೆಕ್ಕಾಚಾರಗಳು ಸಿದ್ದರಾಮಯ್ಯರ ಮುಂದಿದೆ. ಹಾಗಾಗಿನೇ 3 ದಿನದಿಂದ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಸಿಎಂ ಸಿದ್ದರಾಮಯ್ಯ ಇಲಾಖಾವಾರು ಸಭೆಯನ್ನು ನಡೆಸಿದ್ದಾರೆ. ಕೊರತೆಯ ಬಜೆಟ್ ಆಗದಂತೆ ನೋಡಿಕೊಳ್ಳೋಕೆ ಯಾವ ಇಲಾಖೆ ಹಣವನ್ನ ಕಿತ್ತು ಯಾವ ಇಲಾಖೆಗೆ ಹಾಕಬಹುದು ಅಂತೆಲ್ಲ ಕೂಡಿ ಕಳೆದು ಗುಣಿಸಿ ಬಾಗಿಸಿ ತಾಳೆ ಮಾಡ್ತಿದ್ದಾರೆ. ಆದ್ರೂ ಸಿದ್ದರಾಮಯ್ಯರಿಗೆ ಸವಾಲುಗಳಿವೆ. ಲೆಕ್ಕರಾಮಯ್ಯ ಎದುರು ಪ್ರಶ್ನೆಗಳು. ರಾಜ್ಯದ ಅಭಿವೃದ್ಧಿ ಯೋಜನೆಗಳಿಗೆ ಹಣ ಎಷ್ಟು? ಶಾಸಕರ ಕ್ಷೇತ್ರಗಳಿಗೆ ಎಷ್ಟು ಅನುದಾನ ಕೊಡುತ್ತೆ? ಈ ವರ್ಷ ಎಷ್ಟು 1,000 ಕೋಟಿ ಸಾಲ ಮಾಡ್ತಾರೆ? ಮತ್ತೆ ಬರ ಬಂದ್ರೆ, ಮತ್ತೆ ನೆರೆ ಸೃಷ್ಟಿಯಾದ್ರೆ ಏನ್ ಗತಿ? ಮತ್ತೆ ಮದ್ಯ ತೆರಿಗೆ, ಆಸ್ತಿ ತೆರಿಗೆ ಸುಂಕ ಹೆಚ್ಚಿಸ್ತಾರ? ಸಿದ್ದರಾಮಯ್ಯರಿಗೆ ಇದು 15ನೇ ಬಜೆಟ್. ಲೆಕ್ಕರಾಮಯ್ಯ ಅಂತಾನೆ ಸಿಎಂ ಫೇಮಸ್. ಈಗಾಗಲೇ ಆರ್ಥಿಕ ಸುಸ್ಥಿತಿಯಲ್ಲಿದ್ದೀವಿ, ಕೊರತೆ ಇಲ್ಲ, ಅಭಿವೃದ್ಧಿ ಮಾಡ್ತೀವಿ ಅಂತ ಘಂಟಾ ಘೋಷವಾಗಿ ಹೇಳ್ತಿರೋ ಸಿಎಂ ಸಿದ್ದರಾಮಯ್ಯ ವಿಪಕ್ಷಗಳ ಬಾಯಿಗೆ ಹೇಗೆ ಬೀಗ ಹಾಕ್ತಾರೆ ಅನ್ನೋದು ಶುಕ್ರವಾರ ಗೊತ್ತಾಗುತ್ತೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬೆವರು ನಮ್ಮದು, ಬೆಳೆಯೂ ನಮ್ಮದು. ಕಷ್ಟಪಡೋರು ನಾವು. ನಮ್ಮ ಬೆಳೆಗೆ ಸರಿಯಾದಂತಹ ಬೆಂಬಲ ಬೆಲೆಯನ್ನು ನಿಗದಿ ಮಾಡಿ. ಇದು ದೆಹಲಿಗೆ ಮುತ್ತಿಗೆ ಹಾಕಿರುವಂತಹ ಸಾವಿರಾರು ರೈತರು ಹಾಕ್ತಾ ಇರುವಂತಹ ಕೂಗು. ಆದರೆ ರೈತರ ಹೋರಾಟವನ್ನು ಹತ್ತಿಕ್ಕೋದಕ್ಕಾಗಿ ದೆಹಲಿ ಪೊಲೀಸರು ಡ್ರೋನ್ ಅನ್ನು ಬಳಸ್ತಾ ಇದ್ದಾರೆ. ಡ್ರೋನ್ ದಾಳಿ ತಡೆಯೋದಕ್ಕೆ ರೈತರು ಗಾಳಿಪಟವನ್ನು ಹಾರಿಸ್ತಾ ಇದ್ದಾರೆ. ಇವೆಲ್ಲದರ ಮಧ್ಯೆ ನಾಳೆ ಮಾತುಕತೆಗೆ ಕೇಂದ್ರ ಸರ್ಕಾರ ಕೂಡ ಮುಹೂರ್ತವನ್ನು ಫಿಕ್ಸ್ ಮಾಡಿದೆ. ರೈತರ ದೆಹಲಿ ಚಲೋ ಪ್ರತಿಭಟನೆ 2ನೇ ದಿನಕ್ಕೆ ಕಾಲಿಟ್ಟಿದೆ. ಪೊಲೀಸರು ಪ್ರತಿಭಟನೆ ಹತ್ತಿಕ್ಕಲು ದೆಹಲಿ ಗಡಿಗೆ ರೈತರು ಬರದಂತೆ ಅಶ್ರುವಾಯು ಪ್ರಯೋಗಿಸುತ್ತಿದ್ದಾರೆ. ಪೊಲೀಸರು ಅಶ್ರುವಾಯು ಸಿಡಿಸೋಕೆ ಅಂತಾನೆ ಡ್ರೋನ್ಗಳನ್ನ ಬಳಕೆ ಮಾಡುತ್ತಿದ್ದಾರೆ. ಆದರೆ ದೆಹಲಿ ಗಡಿಯಲ್ಲಿ ಠಿಕಾಣಿ ಹೂಡಿರುವ ಸಾವಿರಾರು ರೈತರು ಡ್ರೋನ್ ದಾಳಿಯನ್ನ ಎದುರಿಸಲು ಪ್ರತಿಭಟನಾ ನಿರತ ರೈತರು ಡ್ರೋನ್ಗೆ ಅಡ್ಡಲಾಗಿ ಗಾಳಿಪಟಗಳನ್ನು ಹಾರಿಸಿದ್ದಾರೆ. ಗಾಳಿಪಟ ಹಾರಿಸಿ ಡ್ರೋನ್ಗಳನ್ನೇ ಬೀಳಿಸುತ್ತಿದ್ದಾರೆ ರೈತರು. ಪಂಜಾಬ್, ಹರಿಯಾಣದಿಂದ ಸಾವಿರಾರು ಟ್ರ್ಯಾಕ್ಟರ್ಗಳ ಮೂಲಕ ದೆಹಲಿಗೆ ಲಗ್ಗೆ ಹಾಕೋದು, ಬೇಡಿಕೆ ಈಡೇರೋವರೆಗೂ ದೆಹಲಿಯಲ್ಲೇ 6 ತಿಂಗಳಾದರೂ ವಾಸ್ತವ್ಯ ಹೂಡೋದು ರೈತರ ಪ್ರಮುಖ ನಿರ್ಧಾರ. ಆದರೆ ಸಾವಿರಾರು ರೈತರು ದೆಹಲಿಗೆ ಒಳಗೆ ನುಗ್ಗಿದ್ರೆ ಮತ್ತೆ ಕಾನೂನು ಸುವ್ಯವಸ್ಥೆ ಹಾಳಾಗುತ್ತೆ. ದೆಹಲಿ ಜನರಿಗೆ ನರಕಯಾತನೆ ಆಗುತ್ತೆ. ರೈತರಿಗೂ ಸಮಸ್ಯೆ ಆದರೆ ಸರ್ಕಾರಕ್ಕೆ ಕೆಟ್ಟ ಹೆಸರು. ಹಾಗಾಗಿನೇ ದೆಹಲಿಗೆ ಬರದಂತೆ ಕಾಂಕ್ರೀಟ್ ತಡೆಗೋಡೆಗಳನ್ನೇ ನಿರ್ಮಾಣ ಮಾಡಿದ್ದಾರೆ ಪೊಲೀಸರು. ಆದರೆ ಇದರಿಂದ ನರಕ ಅನುಭವಿಸುತ್ತಿರೋದು ದೆಹಲಿ ಜನ.
ರೈತರು ಹೋರಾಟ ಬಿಡ್ಲಿ, ಪ್ರತಿಭಟನೆ ಹೆಸರಲ್ಲಿ ಹೋರಾಟ ನಡೆಸಿ ಜನರಿಗೆ ಸಮಸ್ಯೆ ಮಾಡುವುದು ಬೇಡ ಅನ್ನೋದು ಕೇಂದ್ರ ಕೃಷಿ ಸಚಿವ ಅರ್ಜುನ್ ಮುಂಡಾ ಅವರ ಮಾತು. ಮಾತುಕತೆಗೆ ರೆಡಿ ಇದ್ದೀವಿ ಬನ್ನಿ ಅಂತಾನೂ ರೈತ ಮುಖಂಡರಿಗೆ ಆಹ್ವಾನ ಕೊಟ್ಟಿದ್ದಾರೆ. हमने कहा है कि जो एडमिनिस्ट्रेटिव नेचर के काम हैं उसको हम त्वरित गति से निष्पादित करते हुए लोगों को हम ये भरोसा देना चाहते हैं कि उसमें कहीं सरकार पीछे नहीं है, त्वरित निष्पादन करेंगे और कर रहे हैं। कानून बनाने की बात होगी, उसमें सभी ऐसे विषयों पर ध्यान रखना जरूरी होता है। किसान संगठनों के साथ मिल करके चर्चा करें और ये माहौल बनाए कि इसका समाधान का रास्ता क्या क्या हो सकता है. ಕೇಂದ್ರ ಸಚಿವರ ಆಹ್ವಾನವನ್ನ ಪಂಜಾಬ್ ರೈತ ನಾಯಕರು ಸ್ವೀಕರಿಸಿದ್ದಾರೆ. ನಾಳೆ ಸಂಜೆ 5 ಗಂಟೆಗೆ ದೆಹಲಿಯಲ್ಲಿ ಕೇಂದ್ರ ಸಚಿವರ ಜೊತೆ ರೈತ ಮುಖಂಡರ ಮಾತುಕತೆಗೂ ಮುಹೂರ್ತ ನಿಗದಿಯಾಗಿದೆ. की पोजीशन में भी हमारा मन कर रहा है कि हम वार्ता नहीं छोड़ेंगे. अगर केंद्र कोई हल करे तो हम हल करने के लिए तैयार है. हम टकराव नहीं चाहते. हमारा दिल्ली जाना अनक का सवाल नहीं है. हम बातचीत से निपटना चाहते हैं, इसीलिए आज आए हैं. और कल की मीटिंग जैसे डलेवाल साहब ने बताया 5 बजे की तय हुई है और इधर से हम कहते हैं कल भी हम पीसफुली बैठेंगे. ನಾಳೆ ರೈತ ಸಂಘಟನೆ ನಾಯಕರು ಮಾತುಕತೆಗೆ ರೆಡಿ ಇದ್ದಾರೆ. ಕೇಂದ್ರ ಸರ್ಕಾರನೂ ರೆಡಿ ಇದೆ. ಆದರೆ ಎಲ್ಲಾ ಬೇಡಿಕೆಗಳನ್ನ ಈಡೇರಿಸುವ ಸಾಧ್ಯತೆ ಕ್ಷೀಣ. ಹೀಗಾಗಿ ಪ್ರತಿಭಟನೆಯನ್ನ ರೈತರು ನಾಳೆಯೇ ಕೈಬಿಡುತ್ತಾರೆ ಅನ್ನೋದು ಅನುಮಾನ. ನೋಡೋಣ ನಾಳೆ ಏನಾಗುತ್ತೆ ಅಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಧರ್ಮಗಳ ಗಡಿಯನ್ನ ಮೀರಿ ಮುಸ್ಲಿಂ ರಾಷ್ಟ್ರಗಳು ಭಾರತವನ್ನು ಒಪ್ಪಿಕೊಳ್ತಿವೆ. ಇದಕ್ಕೆ ಸಾಕ್ಷಿ ಇವತ್ತು ಅಬುಧಾಬಿಯಲ್ಲಿ ನಡೆದಂತಹ ಸ್ವಾಮಿನಾರಾಯಣ ಮಂದಿರದ ಉದ್ಘಾಟನೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು ಈ ಒಂದು ಮಂದಿರವನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಆ ಕಾರ್ಯಕ್ರಮ ಹೇಗೆ ನಡೆಯಿತು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ವಿಶ್ವದ ಮೊಟ್ಟಮೊದಲ ಮುಸ್ಲಿಂ ರಾಷ್ಟ್ರದಲ್ಲಿ ನಿರ್ಮಾಣ ಆಗಿರುವ ಅಬುಧಾಬಿಯ ಸ್ವಾಮಿನಾರಾಯಣ ದೇವಾಲಯವನ್ನ ಪ್ರಧಾನಿ ಮೋದಿ ಇವತ್ತು ಭಕ್ತರಿಗೆ ಸಮರ್ಪಣೆ ಮಾಡಿದ್ರು. $27 ಎಕರೆ ಜಾಗದಲ್ಲಿ 700 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಿಂದೂ ದೇವಾಲಯ ನಿರ್ಮಾಣವಾಗಿದ್ದು, ಸ್ವಾಮಿನಾರಾಯಣ ದೇವಾಲಯವನ್ನ ಪ್ರಧಾನಿ ಮೋದಿ ಉದ್ಘಾಟಿಸಿದ್ರು. ಪ್ರಧಾನಿ ಮೋದಿಯವರಿಗೆ ಈಶ್ವರ ಚರಣದಾಸ್ ಸ್ವಾಮೀಜಿ ಸೇರಿದಂತೆ ಅನೇಕರು ಜೊತೆಯಾಗಿದ್ರು. ಅಬುಧಾಬಿಯ ಸ್ವಾಮಿನಾರಾಯಣ ಮಂದಿರದಲ್ಲಿ 2 ಗುಮ್ಮಟ ಮತ್ತು 7 ಗೋಪುರಗಳಿವೆ. ಗೋಡೆಗಳ ಮೇಲೆ ಭಾರತೀಯ ಅರಬ್ ಸಂಸ್ಕೃತಿ ಚಿತ್ರಗಳು ಅನಾವರಣವಾಗಿದೆ. ಸ್ವಾಮಿಗಳು ಮತ್ತು ಅರಬ್ ನಾಗರಿಕರು ಪರಸ್ಪರ ಕೈಹಿಡಿದು ನಿಂತಿರುವ ಶಿಲ್ಪಕಲೆ ಸಂಯುಕ್ತ ಅರಬ್ ಸಂಸ್ಥಾನದ ಧಾರ್ಮಿಕ ಭಾವೈಕ್ಯತೆ ಮತ್ತು ಪರಸ್ಪರ ಸಹೋದರತೆ ಸಂದೇಶವನ್ನ ವಿಶ್ವಕ್ಕೆ ಸಾರ್ತಿದೆ. ಹಾಗಾಗಿನೇ ಪ್ರಧಾನಿ ಮೋದಿ ಉದ್ಘಾಟನೆ ಬಳಿಕ ವಸುದೈವ ಕುಟುಂಬಕಂ ಅನ್ನೋ ಬೋರ್ಡ್ ಕೆತ್ತನೆ ಮಾಡಿದ್ರು. ಪ್ರಧಾನಿ ಮೋದಿಯವರು ಶ್ರೀ ಸ್ವಾಮಿನಾರಾಯಣ ಪಂಥದ 1200ಕ್ಕೂ ಹೆಚ್ಚು ದೇವಾಲಯಗಳಲ್ಲಿ ಏಕಕಾಲದಲ್ಲಿ ಗ್ಲೋಬಲ್ ಆರತಿ ಕಾರ್ಯಕ್ರಮದಲ್ಲೂ ಭಾಗಿಯಾಗಿದ್ರು. ದೇವಸ್ಥಾನ ಉದ್ಘಾಟನೆಗೂ ಮುನ್ನ ಮೊದಲ ಹಿಂದೂ ದೇವಾಲಯದ ನಿರ್ಮಾಣಕ್ಕೆ ಕೊಡುಗೆ ನೀಡಿದ ವಿವಿಧ ಧರ್ಮಗಳ ಜನರನ್ನ ಮೋದಿ ಭೇಟಿ ಮಾಡಿದ್ರು. ಅಬುಧಾಬಿಯಲ್ಲಿ ನಾರಾಯಣ ದೇವಸ್ಥಾನ ಬಳಿ ಭಕ್ತರಿಗೆ ಊಟ ತಿಂಡಿ ವ್ಯವಸ್ಥೆ ಮಾಡಲಾಗಿತ್ತು. ಬಗೆ ಬಗೆಯ ಅಡುಗೆ ಮಾಡಿ ಭಕ್ತರಿಗೆ ಬಡಿಸಲಾಯಿತು. ಪ್ರಧಾನಿ ಮೋದಿ ಬರೀ ಮಂದಿರ ಉದ್ಘಾಟನೆಯಲ್ಲಷ್ಟೇ ಭಾಗಿಯಾಗಿರಲಿಲ್ಲ. ಅಭಿವೃದ್ಧಿ ಯೋಜನೆಗಳ ಜೊತೆ ಭಾರತ ಅರಬ್ ರಾಷ್ಟ್ರಗಳ ನಡುವೆ ಅನೇಕ ವ್ಯಾಪಾರ ಒಪ್ಪಂದಗಳಿಗೂ ಮೋದಿ ಸಹಿ ಹಾಕಿದ್ರು. ನಿನ್ನೆ 8 ಒಪ್ಪಂದಗಳಿಗೆ ಸಹಿ ಹಾಕಿದ್ದ ಪ್ರಧಾನಿ ಇವತ್ತು ದುಬೈನ ಜಬೇಲ್ ಅಲಿಯಲ್ಲಿ ಭಾರತ್ ಮಾರ್ಟ್ಗೆ ಅಡಿಪಾಯ ಹಾಕಿದ್ರು.
सरकार में मेरा सबसे बड़ा सिद्धांत रहा है मिनिमम गवर्नमेंट, मैक्सिमम गवर्नेंस। कोविड के बाद दुनिया भर में सरकारों पर भरोसा कम हुआ, लेकिन भारत में हमने एकदम विपरीत अनुभव देखा। बीते वर्षों में भारत सरकार पर देश के लोगों का भरोसा और मजबूत हुआ। ಅರಬ್ ರಾಷ್ಟ್ರದಲ್ಲಿ ಮೋದಿ 2 ದಿನದ ಕಾರ್ಯಕ್ರಮಗಳು ಹೊಸ ಇತಿಹಾಸ ಬರೆದಿವೆ. ಅರಬ್ ಪ್ರವಾಸ ಮುಗಿಸಿದ್ದಾರೆ. ನಾಳೆ ಕತಾರ್ಗೆ ಪ್ರಧಾನಿ ಮೋದಿ ತೆರಳಲಿದ್ದು ಕತಾರ್ ಸರ್ಕಾರದ ಜೊತೆ ಮಾತುಕತೆ ನಡೆಸಲಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈಗ ರಾಜ್ಯ ಹಾಗೂ ದೇಶದ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ನೋಡೋಣ ಟಾಪ್ 10 ನ್ಯೂಸ್ನಲ್ಲಿ. ಇದೇ ಮೊದಲ ಬಾರಿಗೆ ಸೋನಿಯಾ ಗಾಂಧಿ ರಾಜ್ಯಸಭೆ ಚುನಾವಣೆಗೆ ಸ್ಪರ್ಧೆ ಮಾಡುತ್ತಿದ್ದಾರೆ. ರಾಜಸ್ಥಾನದಿಂದ ರಾಜ್ಯಸಭೆಗೆ ಸೋನಿಯಾ ಗಾಂಧಿ ನಾಮಪತ್ರ ಸಲ್ಲಿಸಿದ್ದಾರೆ. ಇತ್ತ ರಾಯ್ಬರೇಲಿ ಕ್ಷೇತ್ರದಿಂದ ಪ್ರಿಯಾಂಕಾ ಗಾಂಧಿ ಕಣಕ್ಕೆ ಇಳಿಯುವ ಸಾಧ್ಯತೆ ಇದೆ. 2022ರಲ್ಲಿ ನಡೆದ ಪ್ರತಿಭಟನೆಗಳಲ್ಲಿ ಕಾನೂನು ಉಲ್ಲಂಘನೆ ಆರೋಪ ಹಿನ್ನೆಲೆ ಸಿಎಂ ವಿರುದ್ಧ ಪ್ರಕರಣ ದಾಖಲಾಗಿದೆ. ಈ ಬಗ್ಗೆ ಪ್ರಕರಣವನ್ನು ರದ್ದುಪಡಿಸಲು ಆಗ್ರಹಿಸಿ ಸಿಎಂ ಸಿದ್ದರಾಮಯ್ಯ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಹೈಕೋರ್ಟ್ ಆದೇಶದ ವಿರುದ್ಧ ತಡೆಯಾಜ್ಞೆಗೆ ಸಿಎಂ ಮನವಿ ಮಾಡಿದ್ದಾರೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯದ ಮೂಲೆ ಮೂಲೆಗಳಿಂದ ಆಶಾ ಕಾರ್ಯಕರ್ತೆಯರು ಬೆಂಗಳೂರಿಗೆ ಆಗಮಿಸಿದ್ದು 2ನೇ ದಿನವೂ ಪ್ರತಿಭಟನೆ ಮುಂದುವರೆಸಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಪ್ರತಿಭಟನೆ ಮುಂದುವರೆದಿದೆ. ಬಜೆಟ್ ದಿನ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವ ಎಚ್ಚರಿಕೆ ನೀಡಿದ್ದಾರೆ. ಮಂಡ್ಯದ ಕೆಎಸ್ಆರ್ಪಿ ವ್ಯಾಪ್ತಿಯಲ್ಲಿ ಕಲ್ಲು ಗಣಿಗಾರಿಕೆಗೆ ಭಾರಿ ವಿರೋಧ ವ್ಯಕ್ತವಾಗುತ್ತಿದೆ. ಜನಗಳ ಮುಂದೆಯೇ ಟ್ರಯಲ್ ಬ್ಲಾಸ್ಟ್ ಮಾಡಿ ಅಂತ ಸ್ಥಳೀಯರು ಒತ್ತಾಯ ಮಾಡಿದ್ದಾರೆ. ಗ್ರಾಮಸ್ಥರ ಒತ್ತಾಯಕ್ಕೆ ಮಣಿದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಮಾರ್ಚ್ 4ರಿಂದ 9ರ ಒಳಗೆ ಟ್ರಯಲ್ ಬ್ಲಾಸ್ಟ್ ಮಾಡಿಸುವ ಭರವಸೆ ನೀಡಿದ್ದಾರೆ. ಬಳ್ಳಾರಿ ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಮನೆ ಮೇಲೆ ದಾಳಿ ಮಾಡಿದ್ದ ಇಡಿ ಅಧಿಕಾರಿಗಳಿಗೆ 31 ಲಕ್ಷ ಹಣ ಸಿಕ್ಕಿದೆ. ಹಾಗೆ ಆಸ್ತಿ ಮತ್ತಿತರ ಕುರಿತು ದಾಖಲೆ ಪತ್ತೆಯಾಗಿದೆ. ವಿಧಾನಸಭೆ ಚುನಾವಣೆಗೂ ಮುನ್ನ 42 ಕೋಟಿ ಕಪ್ಪು ಹಣ ವರ್ಗಾವಣೆ ಬಗ್ಗೆ ಇಡಿ ಅಧಿಕಾರಿಗಳಿಗೆ ದಾಖಲೆ ಸಿಕ್ಕಿದೆ ಎನ್ನಲಾಗಿದೆ. ಶಿವಮೊಗ್ಗದಲ್ಲಿ 2A ಮೀಸಲಾತಿ ಜಾರಿಗೆ ಹೋರಾಟ ಶುರುವಾಗಿದೆ. ಯಡಿಯೂರಪ್ಪ, ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾಗ ಹೋರಾಟ ಮಾಡಿದ್ವಿ. ಕಾಂಗ್ರೆಸ್ ನಾಯಕರು ನಮ್ಮ ಸರ್ಕಾರ ಬಂದ್ರೆ 2A ಕೊಡ್ತೀವಿ ಎಂದು ಹೇಳಿ ಇನ್ನೂ ಕೊಟ್ಟಿಲ್ಲ. ಹೀಗಾಗಿ ಹೋರಾಟ ನಿಲ್ಲಲ್ಲ ಅಂತ ಯತ್ನಾಳ್, ಜಯಮೃತ್ಯುಂಜಯ ಸ್ವಾಮೀಜಿ ಆಕ್ರೋಶ ಹೊರಹಾಕಿದ್ರು. ತೆರಿಗೆ ಪಾವತಿ ಬಾಕಿ ಹಿನ್ನೆಲೆ ಬೆಂಗಳೂರಿನ ಜಾಲಹಳ್ಳಿಯಲ್ಲಿರುವ ರಾಕ್ಲೈನ್ ಮಾಲ್ಗೆ ಬಿಬಿಎಂಪಿ ಅಧಿಕಾರಿಗಳು ಬೀಗ ಜಡಿದಿದ್ದಾರೆ. ರಾಕ್ಲೈನ್ ಮಾಲ್ 2011ರಿಂದ 2023ರವರೆಗೆ ತೆರಿಗೆ ಬಾಕಿ ಪಾವತಿಸಿಲ್ಲ. ಈವರೆಗೂ 11.51 ಕೋಟಿ ಆಸ್ತಿ ತೆರಿಗೆ ಪಾವತಿಸಬೇಕಿದೆ. ಈ ಬಗ್ಗೆ ನೋಟಿಸ್ ನೀಡಿದ್ರೂ ಪ್ರತಿಕ್ರಿಯೆ ನೀಡದ ಹಿನ್ನೆಲೆ ವಲಯ ಆಯುಕ್ತೆ ಪ್ರೀತಿ ಗೆಹ್ಲೋಟ್, ವಲಯ ಜಂಟಿ ಆಯುಕ್ತ ಬಾಲಶೇಖರ್ ಸಮ್ಮುಖದಲ್ಲಿ ಮಾಲ್ ಸೀಸ್ ಮಾಡಲಾಗಿದೆ. ಅಬಕಾರಿ ನೀತಿ ಹಗರಣ ಸಂಬಂಧ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಇಡಿ ಅಧಿಕಾರಿಗಳು ವಿಚಾರಣೆಗೆ ಹಾಜರಾಗುವಂತೆ 6ನೇ ಬಾರಿ ನೋಟಿಸ್ ಜಾರಿ ಮಾಡಿದ್ದಾರೆ. ಫೆಬ್ರವರಿ 19ರಂದು ಕೇಂದ್ರ ತನಿಖಾ ಸಂಸ್ಥೆಯ ಮುಂದೆ ಹಾಜರಾಗುವಂತೆ ನೋಟಿಸ್ನಲ್ಲಿ ತಿಳಿಸಲಾಗಿದೆ. ರಾಜಕೀಯ ಪ್ರೇರಿತ ಎಂದು ಕರೆದಿರುವ ಕೇಜ್ರಿವಾಲ್ ಚುನಾವಣಾ ಪ್ರಚಾರಕ್ಕೆ ಹೋಗದಂತೆ ತಡೆಯಲು ಮಾಡಿರೋ ಪಿತೂರಿ ಎಂದು ಪ್ರತ್ಯಾರೋಪಿಸಿದ್ದಾರೆ. ಬೆಂಗಳೂರಿನ ಕತ್ರಿಗುಪ್ಪೆಯಲ್ಲಿ ಸೆಲೆಬ್ರಿಟಿ ಜಿಮ್ ಟ್ರೈನರ್ ಪಾನಿಪುರಿ ಕಿಟ್ಟಿ ಹೊಸ ಜಿಮ್ ಓಪನ್ ಮಾಡಿದ್ದಾರೆ. ಕಿಟ್ಟೀಸ್ ಮಸಲ್ ಪ್ಲಾನೆಟ್ ಅನ್ನ ನಟ ರಾಕಿಂಗ್ ಸ್ಟಾರ್ ಯಶ್ ಉದ್ಘಾಟಿಸಿದ್ದಾರೆ. ಯಶ್ ರನ್ನ ನೋಡಲು ಅಭಿಮಾನಿಗಳ ಸಾಗರವೇ ಮಸಲ್ ಪ್ಲಾನೆಟ್ ಮುಂದೆ ಜಮಾಯಿಸಿತ್ತು. ಇದು ಇವತ್ತಿನ ಸೂಪರ್ ಪ್ರೈಮ್ 9. ಈಗ ಬಿಗ್ ಸ್ಟೋರಿ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.